ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಬಂದಿದ್ದಾರೆ? ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಫೋನ್ ಬರ್ತಾ ಇದೆ ಗೈಸ್, 5 ನಿಮಿಷ ಇರಿ ಗೈಸ್ ಅಂತಾರೆ. ಇವತ್ತು ನಮ್ಮ ಅಪ್ಪುಗೆ ಹುಡುಗಿ ಗೆಟಪ್ ಹಾಕೋಣ ಅಂತ ಗೈಸ್. ಮಹಿಮನ್ನ ಹುಡುಗ ಮಾಡಿಬಿಟ್ಟು ಅಪ್ಪುನ ಹುಡುಗಿ ಮಾಡೋಣ ಅಂತ ಇದ್ದೀವಿ. ಸೊ ಇಬ್ಬರು ಯಾವ ಥರ ಲುಕ್ಕಲ್ಲಿ ಕಾಣಿಸ್ತಾರೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ. ನೋಡಿ ನಮ್ಮ ಜಿತನ್, ನಾನು ನಿನ್ನ ಹೆಸರು ಜಿತಿನಾ? ಇವನ ಹೆಸರು ಜತ್ವಿತ್ತು. ಸಾನ್ವಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಪ್ಪು ಯಾವ ಥರ ಕಾಣಿಸ್ತಾನೆ ಅಂತ. ಸೊ ಬನ್ನಿ ಇವಾಗ ಅಪ್ಪುಗೆ ರೆಡಿ ಮಾಡುತ್ತಾ ನಿಮಗೆ ವಿಡಿಯೋ ತೋರಿಸ್ತೀನಿ ಹೇಗೆ ಅಂತ. ಅಂತ ಇವಳು ಬಂದಿರೋದಕ್ಕೆ, ಮಹಿಮಾ ಬಂದಿರೋದಕ್ಕೆ ಫುಲ್ ಬ್ಯುಸಿ ಆಗ್ಬಿಟ್ಟವನೇ ಗೈಸ್ ಆಟ ಆಡೋದ್ರಲ್ಲಿ. ನೋಡಿ ಅಪ್ಪು, ಅಪ್ಪು ನಾಳೆ ಬೋಡಿ ಆಗ್ಬಿಡ್ತಾನೆ ಗೈಸ್. ಅಪ್ಪು ಮಾದಪ್ಪನ ಬೆಟ್ಟದಲ್ಲಿ ಫುಲ್ಲು ಬೋಡ ಆಗ್ಬಿಡ್ತಾನೆ. ಅದಕ್ಕೇ ಇವಾಗ ಹುಡುಗಿ ಗೆಟಪ್ ಹಾಕ್ಬಿಡೋಣ, ಒಂದು ಸುಮ್ಮನೆ ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಅಪ್ಪು ಗೆಟಪ್ ಚೇಂಜ್ ಮಾಡೋಣ, ಹೆಂಗೆ ಕಾಣಿಸ್ತಾನೆ ಅಂತ ನೋಡೋಣ ಬನ್ನಿ. ಈಗ ಗೊತ್ತವ್ರು ನೋಡಿ ಗೈಸ್. ಫ್ರೀ ಆದ್ರ ಮೇಡಮ್? ನಮ್ಮ ತಂಗಿ ಫೋನ್ ಮಾಡಿದ್ಲು. ನಮ್ಮ ತಂಗಿ ಫೋನ್ ಮಾಡಿದ್ಲು. ಇವಾಗ ಅಪ್ಪುಗೆ ಹೊಸ ಕಾಸ್ಟ್ಯೂಮ್ ತಗೊಳೋದಕ್ಕಾಗಲ್ಲ, ಯಾಕಂದ್ರೆ ವೇಸ್ಟ್ ಆಗುತ್ತೆ ತಗೊಂಡ್ರು. ಅದಕ್ಕೋಸ್ಕರ ತಗೊಂಡೆ ಮುಂದೆ ಹಾಕ್ಬಿಡೋಣ ಅಂತ. ಅಪ್ಪುಗೆ ಹಾಕೋಣ, ಹೇಗೆ ಕಾಣಿಸ್ತಾನೆ ಅಂತ ನೋಡೋಣ ಬನ್ನಿ. ಮೈಮುನ್ನ ಹುಡುಗ ಮಾಡ್ಬಿಡ್ತೀವಿ, ಅಪ್ಪುನ ಹುಡುಗಿ ಮಾಡ್ಬಿಡ್ತೀವಿ. ಇವಾಗ ಗೆಟಪ್ ಚೇಂಜ್ ಇಬ್ಬರು ಡಾರ್ಲಿಂಗ್ಸ್ದು. ಅವರಿಬ್ರಿಗೂ ಡಾರ್ಲಿಂಗ್ಸ್ ಅಂತ ಹೆಸರಿಕ್ಕಿದೀವಿ ಗೈಸ್. ಅದಕ್ಕೆ ಸೊ ಬನ್ನಿ ನೋಡೋಣ ಹೆಂಗೆ ಕಾಣ್ತಾರೆ ಅಂತ. ಓ ಹಾಯ್ ಮಾಡ್ತಾವನೆ, ಹೇಳ್ಕೊಡಕ್ ಮುಂಚೆನೆ ಎಲ್ಲರಿಗೂ ಅವನೇ. ಗೈಸ್ ನನ್ನ ತಲೆ ಕೂದಲು ಗೋವಿಂದ ಗೈಸ್ ಅಂತ ಹೇಳು. ಬೋಡಿ ಮಾಡಿಸ್ಲಾ ಅಂದ್ರೆ ನಂಗೆ ಬೇಡಮ್ಮ ಅಣ್ಣಂಗೆ ಮಾಡ್ಸಮ್ಮ ಅಂತಾನೆ. ಹಿಂಗೊಂದು ಜಡೆ ಹಾಕ್ಬಿಟ್ಟು ರೆಡಿ ಮಾಡೋಣ ಅಪ್ಪನ. ಬನ್ನಿ ಹೇಗೆ ಕಾಣಿಸ್ತಾನೆ ನೋಡೋಣ. ಬಾಯ್ ಮಾಡು ಗರ್ಲ್ ಗರ್ಲ್. ಆಮೇಲೆ ನೋಡಿ ಅನ್ನು ರೆಡಿ ಆದ್ಮೇಲೆ ರೆಡಿ ಮಾಡುವಾಗ ತೋರ್ಸಣ. ಕಟ್ ಮಾಡು. ನೋಡಿ ಗೈಸ್ ಹೆಂಗ್ ಮೇಕಪ್ ಮಾಡಿಸ್ಕೊತವ್ನೆ ಹುಡುಗಿ ಗೆಟಪ್. ಏನ್ ಖುಷಿ ನೋಡಿ ಅವ್ನಿಗೆ ಹುಡುಗಿ ಗೆಟಪ್ ಅಲ್ಲಿ ರೆಡಿ ಆಗ್ಬೇಕಂದ್ರೆ. ಐಲೈನರ್ ಅಲ್ಲ ಅವ್ನ ಎಲ್ಗ ಹಾಕಕ್ಕಾಗುತ್ತೆ? ಇಲ್ಲ ಹಾಕ್ತೀನಿ, ತಗೋಬೋಗು. ಕಣ್ಗೆಲ್ಲ ಬಳಿಕತ್ತಾನೆ. ಏನಿಲ್ಲ ಹೋಗಮ್ಮ. ಮಹಿಮಾ ನೋಡಿ ನನ್ನ ಬ್ಲಾಗ್ ಅಲ್ಲ ಮಕ್ಕಳ ಬ್ಲಾಗ್ ಅಲ್ಲಿ ನೋಡ್ಬೇಡಿ. ಫೇಮಸ್ ಆಗಿರೋರಿಗೆ ನೋಡಿ ಏನೋ ಆಸೆ ನೋಡಿ ಗೈಸ್. ಗೈಸ್ ನೋಡಿ ಗೈಸ್, ಓಡ್ತಿರುತ್ತೆ ಕಡಿಮೆ. ನಮ್ಮ ಅಕ್ಕಂದು ಬ್ಲಾಗ್ ನೋಡ್ಬೇಡಿ, ಅದಕ್ಕೆ ನಾನು ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೇಳ್ತಾ ಇದ್ರಲ್ಲ ಸ್ವಾತಿ ಅಕ್ಕನ ಜೊತೆ ಮಾಡಿ, ಸ್ವಾತಿ ಅಕ್ಕನ ಜೊತೆ ಬ್ಲಾಗ್ ಮಾಡಿ ಅಂತ. ಕರ್ಸಿ ಸ್ವಾತಿ ಕೈಯಲ್ಲೇ ಮೇಕಪ್ ಮಾಡಿಸ್ತಾ ಇದ್ದೀನಿ. ಇವಳು ನೋಡಿ ನಮ್ಮ ಮಿತಿ ಜೊತೆ ಜಗಳ ಮಾಡ್ತಾವಳೆ ಮಹಿಮಾ. ಕಚ್ಬಿಟ್ರದು ಮಹಿಮಾ. ಕಚ್ಚಲ್ಲ ಅವಳು ನೋಡಿ ಆಟ ಸಾಮಾನು ನಂಗೆ ಬೇಕು ನಿಂಗೆ ಬೇಕಂತ ಇಬ್ರು ಕಿತ್ಲಾಡ್ಕೊಂಡು ಕೂತವ್ರು. ಹಾಯ್ ಮಾಡೈತಿ ಎಲ್ಲರಿಗೂ. ಜುಟ್ಟು ಎಳಿತಾವಳೆ ಮಹಿಮಾ. ಶ್ವಾಸ ಮುದ್ದೆ ನೋಡಿ ಗೈಸ್. ನಂಗೆ ಕೊಡಿ, ನಾನು ಬ್ಲಾಗ್ ಮಾಡ್ತೀನಿ ಅಂತ ಬರ್ತಾವಳೆ. ಇವಾಗಲೇ ಬ್ಲಾಗ್ ಮಾಡ್ಬೇಕಂತೆ ಇವಳು. ಕಿತ್ಕೊಳಕ್ ಬರ್ತಾವಳೆ ಫೋನ್. ನಾನು ಮಾಡ್ತೀನಿ ಅಂತ. ಓ ಇಲ್ಲಿ ನೋಡಿ ಕತೆ ನೋಡಿ. ಮೇಕಪ್ ಬಾಬಾ ಮೇಕಪ್ ಆರ್ಟಿಸ್ಟ್ ಎಲ್ಲ ಮತ್ತೆ ಕೇಳ್ತಾನೆ ಗೈಸ್. ಒಳ್ಳೆ ಕಸ್ಟಮರ್ ಸಿಕ್ಕವ್ರಪ್ಪ, ಮೇಕಪ್ ಮಾಡಿಸ್ಕೊಳ್ಳೋ ಕಸ್ಟಮರ್. ನೋಡಿ ಗೈಸ್ ಅವನು ಏನು ಚೆನ್ನಾಗಿ ಗಮ್ಮ ಇರ್ಬೇಕಂತವನೆ. ಐತೆ ಕೊಡು, ಪೆನ್ಸಿಲ್ ಇಲ್ಲ ಇದೈತೆ ಕೊಡು. ನಾನು ಜಾಸ್ತಿ ಅವೆಲ್ಲ ಯೂಸ್ ಮಾಡಲ್ಲ ಮೇಕಪ್ ಐಟಮ್. ನಾನು ಜಾಸ್ತಿ ಮೇಕಪ್ ಐಟಮ್ ಯೂಸ್ ಮಾಡಲ್ಲ ಗೈಸ್. ಐಲೈನರು, ಲಿಪ್ಸ್ಟಿಕ್ಕು, ಎಲ್ಲರೂ ಫಂಕ್ಷನ್ ಅಂದರೆ ಒಂದೇ ಒಂದು ಫೌಂಡೇಶನ್ ಅಷ್ಟೇ. ಬೇರೆ ಏನು ಐಟಮು ಇಟ್ಕೊಂಡಿಲ್ಲ ನಾನು, ಇಷ್ಟೇ ಐಟಮ್ ಇಟ್ಕೊಂಡಿರೋದು. ನಾನು ಯೂಸೇ ಮಾಡಲ್ಲಲ್ಲ, ಅದ್ರಲ್ಲಿ ನಾನು ಹಾಕ್ತೀನಿ ಅವನಿಗೆ ಕಾಜಲಲ್ಲಿ ಕೊಡಿಲಿ. ಅದು ಹಂಗಾಕತ್ತಲ್ಲ ಲೈಟಾಗಿ. ನಾನೇನು ಯೂಸ್ ಮಾಡಲ್ಲಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ ಸಿಂಪಲ್ ಐಟಮ್ಸ್. ಇಲ್ಲಿ ನೋಡಿ ಗೈಸ್ ನಮ್ಮಲ್ಲಿ ನೋಡಿ ಎಲ್ಲ ಮತ್ತೆ ಕೇಳ್ತಾನೆ. ಸುಬ್ಬಾ ಏನು ಚೆನ್ನಾಗಿ ಹುಡುಗಿರು ಇಷ್ಟು ಡೀಸೆಂಟಾಗಿ ಮೇಕಪ್ ಮಾಡಿಸ್ಕೊಳ್ಳೋದು ನೋಡಿಲ್ಲ ನಾನು. ಅಷ್ಟು ಡೀಸೆಂಟಾಗಿ ಮೇಕಪ್ ಮಾಡಿಸ್ಕೊಂತವನೆ ಗೈಸ್ ಇವನು. ಕಡ್ಮೇಲೆಲ್ಲ ಹಾಕೋದು ಅದೆಲ್ಲ ಅಮ್ಮ ಏನೋ ತಗೋಬತ್ತಿಲ್ಲ ಗೈಸ್. ಹೋಗಮ್ಮ ಏನಕ್ಕೆ ಮೇಕಪ್ ಅಂತ ನಾನು ಇಟ್ಕೊಂಡೇ ಇಲ್ಲ ಅವೆಲ್ಲ.
ಕಣ್ಮುಚ್ಚವ ಕಣ್ಬಿಡ್ಬೇಡ. ಅಲ್ಲ ನಾನು ಇಷ್ಟು ಡೀಸೆಂಟಾಗಿ ಹೇಳಿದ್ದೆಲ್ಲ ಕೇಳ್ಕೊಂಡು ಮಾಡಿಸ್ಕೊತವನಲ್ಲ ಅಂತ ನಂಗೆ ಆಶ್ಚರ್ಯ. ಕಣ್ಮುಚ್ಚು ಅಪ್ಪು ತೆಗಿಬೇಡ. ಮೇಲೆ ಬಳ್ಕೊಬಿಡ್ತು ಗೈಸ್. ನಾನು ಮಾತಾಡಿದ ಸೌಂಡ್ ಕೇಳಿಸ್ಕೊಂಡು ಕಣ್ಬಿಟ್ಬಿಟ್ಟ ಅವನು. ಕಣ್ ಬಿಡ್ಬೇಡ ಅಪ್ಪು. ಇಲ್ಲಿ ಕ್ಯಾಮ್ರಾ ನೋಡ್ಬೇಡ ನೀನು. ನಾನು ತೆಗಿತಾ ಇದ್ದೀನಿ, ನಿನ್ನ ಪಡೆಗೆ ನೀನು ಮೇಕಪ್ ಮಾಡಿಸ್ಕೊ. ನೀನು ಕ್ಯಾಮ್ರಾಗೆ ಫೋಕಸ್ ಮಾಡೋದು ಜಾಸ್ತಿ. ಕಣ್ಮುಚ್ಚು ಕಣ್ಣಂಗೆ ಮುಚ್ಚು ಅಪ್ಪು, ತೆಗಿಬೇಡ ಕಣ್ಮುಚ್ಚು. ಗೋಡಿ ಆಗ್ಬಿಡ್ತಾನೆ ಅಂತ ಮಾಡ್ತಾ ಇರೋದು ಗೈಸ್. ಆಮೇಲೆ ಅಷ್ಟೇ ಹುಡುಗಿ ಗೆಟಪ್ ಲೈಫ್ ಲಾಂಗಿಲ್ಲ ಇವತ್ತೆಲ್ಲ. ಇವಳು ನೋಡಿ ಸ್ಟಿಕ್ಕರ್ ಹಾಕಮ್ಮ ಅಂತ ತಗೊಂಡೋಗ್ಬಿಟ್ಟವಳೆ. ಇದು ಹೊಸದು ಹೆಂಗೆ? ಅದು ತೇವ ಮಾಡ್ಕೊಂಡೆ ಒರೆಸ್ಬೇಕು. ನೀನು ಮಾತಾಡ್ಸ್ಬೇಡಿ, ಅವನು ಎದುರು ಬರ್ತಾನೆ. ಇವ್ರು ಕಣ್ಮುಚ್ಚಪ್ಪು. ಬಂಗಾರಿ ಸಿಂಗಾರಿ. ಕಣ್ಮುಚ್ಚಪ್ಪು ಕಣ್ಣು. ಮೈಮಮ್ಮ ಬಾಯ್ ಚಿನ್ನ. ಇದು ಸುಮ್ಮನೆ ಅವ್ರು ಡ್ರಾಪ್ ಇಡ್ಕಮ್ಮ ಚಿನ್ನಿ. ಇಲ್ಲ ಕೊಡ ಅಪ್ಪ ಮಕ್ಕ ತೋರಿಸಿ. ಹೈ ಮೇಕಪ್ ತೋರಿಸಿ ಬಂಗಾರಿ. ಕಣ್ಮುಚ್ಚಿ ಕಣ್ಣು ಕಣ್ಣು ಕಣ್ಮುಚ್ಚಿ ಕಣ್ಣು ಕಣ್ಮುಚ್ಚು. ಬ್ಯೂಟಿ ಕ್ವೀನ್. ಅಯ್ಯ ಇದು ಅಪ್ಪ ಮಾಡು. ಹೆಂಗ್ ಹಾಕಿಸ್ಕೊತಾವ್ ನೋಡಿ ಕೈಸವನು. ಯಾವ ಹುಡುಗಿರು, ಕಾಲೇಜ್ ಹುಡುಗಿರು ಇಷ್ಟು ಪೇಷನ್ಸಿಂದ ಕುತ್ಕೊಂಡು ಮಾಡಿಸ್ಕೊಳ್ಳಲ್ಲ ಮೇಕಪ್ನ. ಗೈಸ್ ಯಾರೆಲ್ಲ ಇವಾಗ ರೆಡಿ ಇದ್ದೀರಾ? 1 2 3 ಖುಷಿನ ತೋರಿಸ್ತೀನಿ ನೋಡಿ. ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಖುಷಿ ಅಂತ. ಹಾಯ್ ಖುಷಿ, ಹಾಯ್ ಮಾಡಿ ಎಲ್ಲರಿಗೂ. ಇರಿ ಗೈಸ್, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫುಲ್ಲು. ಇಲ್ಲಿ ನೋಡಿ ಗೈಸ್. ಹಾಯ್ ಖುಷಿ, ಬಾಯ್ಲಿ. ಹಾಯ್ ಖುಷಿ, ಹಾಯ್. ಕ್ಯಾಟ್ ವಾಕ್ ಮಾಡು ಖುಷಿ. ನಡ್ಕೊಬಾ, ಅಲ್ಲಿಂದ ನಡ್ಕೊಬಾ. ಅಲ್ಲೋಗಿ ನಡ್ಕೊಂಡು ಬಾ. ನಡ್ಕೊಬಾ, ಹಿಂದಕ್ಕೆ ಹೋಗು. ನಡ್ಕೊಬಾ. ಗೊಂಬೆ ಗೊಂಬೆ ದಂತದ ಗೊಂಬೆ. ಹೆಜ್ಜೆ ಇಟ್ಟರೆ ನವಿಲಂತೆ. ಇಲ್ಲೋಡಿ ಇಲ್ಲಿ. ತುಟಿ ತೆರೆದರೆ ಗಿಳಿಯಂತೆ. ಅಮ್ಮ ಇವಾಗ ಅಪ್ಪು ಹೋಗ್ಬಿಟ್ಟು ಅಮ್ಮು. ಏ ಚಿನ್ನಮ್ಮ ಇಲ್ಲೋಡಿ ಇಲ್ಲಿ. ಖುಷಿಮ ನೋಡ್ಕೊಂತವನೆ ಆ ಫ್ಲವರ್ಸ್ ಇದೆಲ್ಲ. ಖುಷಿ ಹೆಂಗ್ ಓಡಾಡ್ತಾವ್ ನೋಡಿ ಗೈಸ್. ಅದು ನನಗೆ ಹುಡುಗನ ಹುಡುಗಿನ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಾಗಿದೆ. ಆ ಥರ ಕಾಣ್ತಾವ. ಹಾಂ ಬಾ ಕಮ್. ವಾವ್ ಬ್ಯೂಟಿ ಕ್ವೀನ್. ಅಯ್ಯೋ ಎಷ್ಟು ಮುದ್ದು. ಬಾಯ್ಲಿ ಇಲ್ಲೊಂದು ಸ್ಮೈಲ್ ಬಿಸಾಕ್ಬಿಟ್ಟು ಹೋಗು. ಬಾಯ್ಲಿ ಕ್ಯಾಮ್ರಾಗ ಒಂದು ಸ್ಮೈಲು. ಹಾಯ್ ಹಾಯ್. ಇಲ್ಲಿ ಹಿಂಗೆ ನೋಡ್ತೀಯಾ? ಓ ಒಂದು ಸ್ಮೈಲ್ ಬಿಸಾಕು ಅಂದರೆ ಜೋರ್ ಸ್ಮೈಲೇ ಕೊಡ್ತಾವನೆ ಗೈಸ್. ನೋಡಿ ಗೈಸ್. ಓಹೋ ಓಹೋ ಫೋಸ್ ಬೇರೆ ಅದರಲ್ಲಿ. ಹಿಂಗೆಂಗೋ ಫೋಸ್ ಕೊಡ್ತಾವ್ರೆ. ಬಾಯ್ ಅಂತೆ ಬಿಸಿ ವಾಕ್ ಮಾಡ್ಬೇಕಂತ ಅವನ ಡ್ರೆಸ್ಸಲ್ಲಿ. ನೋಡಿ ಗೈಸ್. ಎಲ್ಲೋಗ್ತಿದ್ಯಪ್ಪ? ಖುಷಿಮಾ ನಮ್ಮ ಅಪ್ಪು ಹಿಂಗೆ ಕಾಣಿಸ್ತಿದ್ದಾನೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಗೈಸ್. ಮಹಿಮಂಗೆ ಹುಡ್ಕೊಂಡು ಡ್ರೆಸ್ ಹಾಕ್ಬೇಕು. ಹಾಕ್ಬಿಟ್ಟು ತೋರಿಸ್ತೀನಿ. ಬಾಯ್ಲಿ ಚಿನ್ನಮ್ಮ ಎಲ್ಲರಿಗೂ ಕಮೆಂಟ್ ಮಾಡಿ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳು. ಹೇಳು. ಅಲ್ಲೇ ಸೊಂಟದ ಮೇಲೆ ಬೇರೆ ಹುಡುಗಿ ಥರನೇ ಕೈ ಇಕ್ಕೊಂಡು. ಅಬ್ಬ ಅಬ್ಬ. ಏ ಖುಷಿಮಾ ಬಾರು ಇಲ್ಲಿ. ಅಪ್ಪು ಬಾಯ್ಲಿ ಬಾ ಮಗ್ನ ಇಲ್ಲಿ. ನೋಡಿ ಗೈಸ್ ನಮ್ಮ ಖುಷಾನಿಗೆ ಗಲಾಟೆ ನೋಡಿ ಗೈಸ್. ನೋಡಿ ಗೈಸ್ ಹೆಂಗ ಆಟ ಆಡ್ತಾವನೆ ಖುಷಿ. ಖುಷಿ ಖುಷಿ ಖುಷಿ. ಇಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬ್ಲಾಗು. ಅಪ್ಪು ಮೇಕಪ್ ಮಾಡಿದ್ದು. ಅವನು ಆಮೇಲೆ ಆಟ ಮಾಡೋದಕ್ಕೆ ಶುರು ಮಾಡಿಬಿಟ್ಟ. ನೋಡಿ ಟಯರ್ಡಾಗಿ ಹಂಗೆ ಮಲ್ಕೊಂಬಿಟ್ಟ. ಸುಮ್ಮನಿರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡ್ರೆ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಫೋಟೋಶೂಟು ರೀಲ್ಸ್ ಮಾಡಿದ್ವಿ, ಒಂದೆರಡು ಅಷ್ಟೇ. ಅದಾದ ಕೂಡಲೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರೆ ಅವ್ನು ಹಂಗೆ ಮಲ್ಕೊಂಬಿಟ್ಟ. ಅಳ್ತಾ ಮಲ್ಕೊಂಬಿಟ್ಟ. ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು ಟಯರ್ಡಾಗಿ. ನೋಡಿ ಇವಾಗ ಹೆಂಗೆ ಮಲ್ಕೊಂಬಿಟ್ಟಿದ್ದಾರೆ ಹುಡ್ಗನ ಗೆಟಪ್ಪಲ್ಲಿ. ಫುಲ್ಲು ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದಾನೆ ಗೈಸ್. ಸೊ ನಿಮಗೆಲ್ಲ ಅಪ್ಪುದು ಗರ್ಲ್ ಗೆಟಪ್ ಇಷ್ಟನಾ ಜಾಸ್ತಿ, ಯಾವ್ದು ಇಷ್ಟ ಆಯಿತು, ಬಾಯ್ ಗೆಟಪ್ ಇಷ್ಟನಾ ಅಂತ ಹೇಳೋದನ್ನು ಕಮೆಂಟಲ್ಲಿ ಮರಿಬೇಡಿ.
ಸೊ ಕಮೆಂಟ್ ಮಾಡಿ, ಮಿಸ್ ಮಾಡ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಗೈಸ್ ಇವತ್ತು. ಬಟ್ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಗರ್ಲ್ ಬೇಬಿ ನಮ್ಮ ಮನೇಲಿ ಇಲ್ಲ. ನಮ್ಮ ಮನೇಲಿ ನಾನು ಒಬ್ಬಳೇ ಹೆಣ್ಮಗು ಅಂತ ಇರೋದು, ಬಿಟ್ಟರೆ ಯಾರೂ ಇಲ್ಲ. ಒಂದು ಹೆಣ್ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಫೀಲ್ ಆಯಿತು ಗರ್ಲ್ಸ್. ತುಂಬ ಬೇಜಾರಾಯಿತು ನಂಗೆ ಅದನ್ನು ನೋಡಿ. ಹೆಣ್ಮಗು ಆಗಿರಬಾರ್ದಾಗಿತ್ತ ಅಂತ ಒಂದು ಸೆಕೆಂಡ್ ಹಂಗೆ ಸಿಕ್ಕಾಪಟ್ಟೆ ಫೀಲ್ ಆಗೋಯ್ತು ಒಂಥರ. ಹೆಣ್ಮಗು ಆಗಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಈ ಥರ ಕ್ಯೂಟಾಗಿ ಹಿಂಗೆ ಮನೇಲಿ ಓಡಾಡ್ಕೊಂಡಿದ್ದಿದ್ರೆ ಅಂತ. ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಕೆಲವೊಂದು ಸಲ ಅಳು ಬರೋ ಥರ ಆಗುತ್ತೆ, ಇರಬೇಕಿತ್ತು ಹೆಣ್ಮಗು ಅಂತ. ಲಕ್ಕಿಲ್ಲ, ಹೋಗಲಿ, ದೇವ್ರು ಕೊಟ್ಟಿದ್ದು. ಎಷ್ಟೊಂದು ಜನ ಮಕ್ಕಳೇ ಇಲ್ಲ ಅಂತ ಕಣ್ಣೀರಾಗ್ತಾರೆ. ಅದರಲ್ಲಿ ನಮ್ಗೆ ಹೆಂಗೋ ಮಕ್ಳನ್ನ ಕೊಟ್ಟಿದ್ದಾನೆ. ಗಂಡು ಮಕ್ಕಳಾದ್ರೇನೋ ಹೆಣ್ಮಕ್ಳಾದ್ರೇನೋ ಎರಡೂ ಮಕ್ಕಳೇ. ಬಟ್ ಅವರನ್ನ ಮುದ್ದಾಗಿ ರೆಡಿ ಮಾಡ್ಬೋದು, ಮುದ್ದಾಗಿ ನೋಡ್ಬೋದು. ಆ ಥರ ಒಂದು ಚಾನ್ಸ್ ಇರಲ್ಲ ಅಷ್ಟೇ. ಅದು ಬಿಟ್ಟರೆ ಇವ್ರನ್ನೂ ಕ್ಯೂಟಾಗಿ ಆಟ ಆಡೋದು, ಮುದ್ದು ಮಾಡೋದು ಅದೆಲ್ಲ ಸೇಮ್ ಇರುತ್ತೆ. ಡ್ರೆಸ್ಸಿಂಗ್ ಅನ್ನೋ ವಿಷಯದಲ್ಲಿ ಬಂದಾಗ ಮಾತ್ರ ಆ ಫೀಲ್ ಬರುತ್ತೆ. ಅದು ಬಿಟ್ಟರೆ ಗಂಡು ಮಕ್ಕಳು ಮಕ್ಕಳೇ ಅಲ್ವಾ ಮಗು. ಓಕೆ ಫೈನ್. ಇವನು ಎಷ್ಟೋ ನೋಡಿ ಹಂಗೆ ಇವತ್ತೆಲ್ಲ ಯಾಕೋ ಅಳ್ತಾ ಇದ್ದಾನೆ. ಒಂದು ದೃಷ್ಟಿ ಆಗಿಬಿಡ್ತು ಅಂತ ಕಾಣಿಸುತ್ತೆ. ಯಾಕಮ್ಮ? ಆಯಿತು, ಪಚ್ಚು ಒಂದು ನಿಮಿಷ ಗೈಸ್, ಸುಮ್ಮನಿರ್ಸಿದ್ದಾಯಿತು ಗೈಸ್. ಓ ಅಂತ ಬಾಯಿ ತೆಗೆದ್ರೆ ಬಾಯಿ ಮುಚ್ಚಲ್ಲ. ಅವನು ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ. ಅವನು ಆ್ಯಕ್ಚುಲಿ ಮಧ್ಯಾಹ್ನ ಮಲಗಲಿಲ್ಲ. ಸ್ವಾತಿ ಬರೋದು ಲೇಟ್ ಆಯಿತು. ಅಂದರೆ ನಾನು ಇನ್ಫಾರ್ಮ್ ಮಾಡಿರಲಿಲ್ಲ ಸ್ವಾತಿಗೆ. ಸಡನ್ ಪ್ಲ್ಯಾನ್ ಮಾಡಿದ್ದದು ಆ್ಯಕ್ಚುಲಿ. ನಾಳೆ ಬೋಡಿ ಮಾಡಿಸ್ಬಿಡ್ತೀವಲ್ಲ, ಒಂದು ಕಡೆ ಮಿಸ್ ಆಗಿಬಿಡತ್ತೆ. ಮತ್ತು ಇನ್ನು ಅಷ್ಟೊಂದೆಲ್ಲ ಹೇರ್ ಗ್ರೋತ್ ಆಗೋಕ್ಕೆ ಬಿಡಲ್ಲ, ಕಟಿಂಗ್ ಮಾಡಿಸ್ಬಿಡ್ತೀವಿ. ಇದೇ ಲಾಸ್ಟ್ ಬೋಡಿ, ಅವನಿಗೆ 3 ಬೋಡಿ ಆಗಿಬಿಡುತ್ತೆ. ಆಮೇಲೆ ನೋಡೋಕ್ಕಾಗಲ್ಲ ಅಂತ ಖುಷಿನ ಇವತ್ತು ಖುಷಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು, ಖುಷಿ ಗರ್ಲ್ ಥರ ರೆಡಿ ಮಾಡೋಣ ಅಂತ ಕಾಲ್ ಮಾಡಿದೆ ಸ್ವಾತಿಗೆ. ಮಹಿಮನ್ ಡ್ರೆಸ್ ಆಗ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವಳು ಚಿಕ್ಕವಳು, ಒಂದು 2 ಇಯರ್ಸ್ ಬೇಬಿ. ಅವಳಿನ್ನ 8 ಮಂತ್ಸ್ ಬೇಬಿ. 9 ಮಂತ್ಸ್ ಇರಬೇಕು ಅವಳಿಗಷ್ಟೇ. 9 ಮಂತ್ಸು ಕರೆಕ್ಟು, 9 ಮಂತ್ಸ್ ಬೇಬಿ. ಆಗತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಅವಳು ಸ್ವಲ್ಪ ಗುಂಡುಗಿದ್ದಾಳಲ್ಲ, ಮೇ ಬಿ ನೋಡೋಣ. ಫ್ರಾಕ್ಸ್ ಎಲ್ಲ ಸ್ವಲ್ಪ ಲೂಸ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ತರಿಸಿದ್ದು. ನೋಡಿದ್ರೆ ಅವನಿಗೆ ಕರೆಕ್ಟಾಗಿತ್ತು, ಸಖತ್ತಾಗಿ ಮ್ಯಾಚ್ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಂಗೆ ಮುದ್ದಾಡೋ ಥರ ಅನಿಸ್ತಾಯಿತ್ತು. ಕಂಡ್ಬಿಟ್ಟಿದ್ದೀನಿ ಅಪ್ಪು. ಫುಲ್ಲು ನಿದ್ದೆ. ಮಧ್ಯಾಹ್ನ ಮಾಡಿದರೆ ಅವನು ಆ್ಯಕ್ಟಿವ್ ಆಗಿರ್ತಾ ಇದ್ದ. ನಾನು ಬೆಳಗ್ಗೆ ಪ್ಲ್ಯಾನ್ ಮಾಡಿ ಮತ್ತೆ ಡ್ರಾಪ್ ಮಾಡಿಬಿಟ್ಟೆ. ಬೇಡ, ನೋಡೋಣ ಬಿಡು ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಾತಿ ಅಲ್ಲಿಗೆ ಬಾ ಅಂತ ಹೇಳಿದ್ಲು. ಆಮೇಲೆ ನೋಡಿದ್ರೆ ಹೋಗೋಕ್ಕಾಗಲಿಲ್ಲ ನನಗೆ. ದಿನಿಗೂ ಕೆಲಸ ಇದೆ ಅಂತ ಹೇಳಿಬಿಟ್ಟ. ಸರಿ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ ಪ್ಲ್ಯಾನು. ಆಮೇಲೆ ಸ್ವಾತಿನೇ ಕಾಲ್ ಮಾಡ್ಕೊಂಡು, ಪಾಪ ಅವಳು ಕ್ಯಾನ್ಸಲ್ ಮಾಡೋದು ಬೇಡ, ನಾನೇ ಬರ್ತೀನಮ್ಮ ತೊಗೊಂಡು ಡ್ರೆಸ್ಸಸ್ ಎಲ್ಲ ಅಂತ ಹೇಳ್ಬಿಟ್ಟು, ಅವಳೇ ಅಲ್ಲಿಂದ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬಂದು ಮೇಕಪ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಸ್ವಾತಿಗೆ. ಒಂದು ಮೆಮೊರಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ. ಇಲ್ಲಾಂದರೆ ಆ ಮೆಮೊರಿನ ಮಿಸ್ ಮಾಡ್ಕೊತಾ ಇದ್ದೆ. ಅವನು ಜಾಸ್ತಿ ರೀಚ್ ಮಾಡಿಸಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ ಸರ್ಕಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.